जयति पराशरसूनुः सत्यवती हृदयनन्दनो व्यासः यस्य आस्य कमलगलितं वाङ्मयममृतं जगत्विपति भुजगभोगाभमृद्यम्य हृद्यं निजभुजं दक्षिणं लक्षणाढ्यं ललितमुद्रिक्तविज्ञानमुद्रं भज भज अनन्तमित्यालपन्तं प्रणतवान् प्राणिनां प्राणभूतं प्रणतिभिः प्रीणये पूर्णबोधं भवदवोष्णेन तातप्यमानान् भुवि परं न तमप्रेक्षमाणान् भुवनमान्येन च अन्येन दोष्णा भवतु भैर्मा इति नः सान्त्वयन्तम् प्रणतवान् प्राणिनां प्राणभूतं प्रणतिभिः प्रीणये पूर्णबोधं नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमाद्यमीशं वन्दे भवघ्नम् अमरासुरसिद्धवन्द्यं नारायणं नमस्कृत्य नरं चैव नरोत्तमं देवीं सरस्वतीं ವ್ಯಾಸಂ ತತೌ ಜಯಮುದೀರಯೇತ್. ಮೊದಲನೇ ದಿನದ ಯುದ್ಧವನ್ನು ಭೀಮಸೇನ ಚಿಂತನದಲ್ಲಿ ನೋಡಿದ್ವಿ. ಅದರಲ್ಲಿ ವಿರಾಟನ ಸೇನೆ ಮುಂದೆ ಇತ್ತು ಎಲ್ಲರಿಗಿಂತ. 3 ಜನ ಮಕ್ಕಳಲ್ಲಿ ಮೊದಲನೇ ದಿನ ಸಾಯಂಕಾಲ ಆಗುವಷ್ಟೊತ್ತಿಗೆ 2 ಮಕ್ಕಳನ್ನು, ಉತ್ತರ ಮತ್ತು ಶ್ವೇತರನ್ನು ವಿರಾಟ ಕಳ್ಕೊತಾನೆ ಅನ್ನೋದನ್ನು ನೋಡಿದ್ವಿ. ಮುಂದೆ ಭೀಮಸೇನನಿಗೆ ನಮಗೆ ವಿರೋಧ ದುರ್ಯೋಧನನ ಜೊತೆ ಅಜ್ಜನ ಎದುರು ಯಾಕೆ ಯುದ್ಧ ಮಾಡಬೇಕು ಅಂತ ಅನಿಸಿದರೆ ಅರ್ಜುನನಿಗೂ ಹಾಗೆ ಅನ್ನಿಸಿ ಬಂಧುಗಳ ಎದುರು ಬಂದರೆ ಒಮ್ಮೊಮ್ಮೆ ಯುದ್ಧ ಮಾಡಬಾರ್ದು ಅನ್ನೋ ಒಂದು ನಿಯಮ. ಯಾಕಂದರೆ ಡೈರೆಕ್ಟಾಗಿ ಬಂಧುಗಳು ಬಂದರೆ ಅವರ ಹತ್ರ ಯುದ್ಧ ಮಾಡೋಕ್ಕೆ ಹೋಗಬಾರ್ದು. ಅವರವರು ಹೋರಾಡಿಕೊಂಡು ಮತ್ತೆ ಅವರವರು ಒಂದಾಗ್ಬಿಡ್ತಾರೆ. ವಾಲಿ ಸುಗ್ರೀವರ ಜಗಳದಲ್ಲೂ ರಾಮ ಇದನ್ನೇ ಮಾಡಿದ್ದು. ಹಾಗೆ ಬಂಧುಗಳು ಜಗಳ ಆಡೋವಾಗ 3ನೇವರು ಒಮ್ಮೆಗೆ ಕೈ ಹಾಕಬಾರ್ದು. ಜಗಳ ಮಾಡಿಕೊಂಡವರು ಸುಲಭವಾಗಿ ಒಂದಾಗ್ಬಿಟ್ರೆ ಆಮೇಲೆ ಇವ್ರಿಗೆ ಕೆಟ್ಟ ಹೆಸರು ಬಂದುಬಿಡುತ್ತೆ. ಹಾಗೆ 3ನೇವರು ನಿಷ್ಠೂರು ಕೂಡ ಒಳಗಾಗ್ತಾರೆ. ನಾಳೆ ಪಶ್ಚಾತ್ತಾಪ ಪಡಬೇಕಾಗ್ಬೋದು. ಹಾಗಾಗಬಾರ್ದು ಅಂತ ಸುಮ್ಮನಿರ್ತಾನೆ. ಏನು ಮಾಡಿದರೂ ತಿದ್ದೋದಕ್ಕಾಗೋದಿಲ್ಲ ಅಂಥೇಳಿ ಆಮೇಲೆ ಹೋರಾಡ್ಬೋದು ಆ ಥರ ಡಿಸೈಡ್ ಆದಾಗ. ಅದರಿಂದ ಸ್ವಲ್ಪ ಸೌಮ್ಯವಾಗಿ ಯುದ್ಧ ಮಾಡಿದಂತಹ ಭೀಮಸೇನ ಮೊದಲನೇ ದಿನ ಈಗ ಎಲ್ಲರೂ ಕೂಡ ಒಟ್ಟಿಗೆ ಬಂದು 2ನೇ ದಿನ ಭೀಮಸೇನನ ಮೇಲೆ ಎರಗುತ್ತಾರೆ. ಬಾಣಗಳ ಸುರಿಮಳೆ ಸುರಿಸ್ತಾರೆ. ಮೊದಲನೇ ದಿನ ಸಂಜೆ ತನಕ ದ್ವಂದ್ವ ಯುದ್ಧದಲ್ಲಿ ಪಾಂಡವರ ಕಡೆಯವರಿಗೆ ಹೆಚ್ಚು ಸೋಲಾಗುತ್ತೆ. ಬಹಳ ಮುಖ್ಯವಾಗಿ 2 ಪ್ರಮುಖರು ಸತ್ತರು, ಉತ್ತರ ಮತ್ತು ಶ್ವೇತ. ಪಾಂಡವರ ಸೇನೆ ಭೀಷ್ಮಾಚಾರ್ಯರ ದ್ರೋಣಾಚಾರ್ಯರ ಎದುರು ನಿಲ್ಲಕ್ಕಾಗದೆ ಒಂಥರ ಹೆದರಿ ಓಡಲಿಕ್ಕೆ ಪ್ರಾರಂಭ ಮಾಡಿದೆ. ಆಗ ಸೇನೆಯನ್ನು ಓಡದಂತೆ ತಡೆ ಹಿಡಿಯುವಂಥವನು ಭೀಮಸೇನ ಅಲ್ಲಿ ನಿಲ್ಲಿಸಿ ಅವನ ತೋಳ್ಬಳದಿಂದಲೇ ಎದುರು ಬಂದವರನ್ನು ಕೊಂದು ಸ್ವಲ್ಪ ಇರೋದರಲ್ಲಿ ಮೆದುವಾಗಿ ಹೋರಾಡ್ತಾನೆ. ಈ ರೀತಿಯೇ ಆದರೆ ನಮಗೆ ಗೆಲುವು ನಿಶ್ಚಿತ ಅಂತ ಹೇಳಿ ಆ ಕಡೆ ದುರ್ಯೋಧನ ಬೀಗುತ್ತಾ ಇರ್ತಾನೆ. ಭೀಷ್ಮಾರ್ಜುನರು ಹೆದರುಬಿಟ್ಟಿದ್ದಾರೆ ಭೀಮಾರ್ಜುನರು ಅಂತ ಹೇಳಿ ಎದುರು ಕಡೆಯವರು ಭಾವಿಸಿ ಖುಷಿಪಟ್ಟರು ಅವರುಗಳೆಲ್ಲ ಕೌರವರು. ಈ ಕಡೆ ಧರ್ಮರಾಜ ಏನು ಮಾಡಿದ್ದಾನೆ ಅಂದರೆ ತಲೆ ಮೇಲೆ ಕೈ ಇಟ್ಕೊಂಡು ಶಿಬಿರದಲ್ಲಿ ಕೂತ್ಬಿಟ್ಟಿದ್ದಾನೆ. ಕೃಷ್ಣ ಸಂಜೆ ಬಂದಾಗ ವಿನಂತಿಸಿಕೊಳ್ತಾ ಇರ್ತಾನೆ, ಕೃಷ್ಣ ಹೀಗಾದರೆ ಏನು ಉಪಯೋಗ ಇಲ್ಲಪ್ಪ, ಸೋಲೋದು ಗ್ಯಾರಂಟಿ. ನಾವು ಅರ್ಜುನ ಮನಸ್ಸಿಟ್ಟು ಯುದ್ಧನೇ ಮಾಡ್ತಿಲ್ಲ, ಗಟ್ಟಿಯಾಗಿ ಯುದ್ಧ ಮಾಡ್ತಿರೋದು ಭೀಮಸೇನ ಒಬ್ಬನೇ. ನಾನು ವನವಾಸಕ್ಕೆ ಹೊರಟೋಗ್ತೀನಿ, ನಂಗೆ ಸಾಕಾಗಿದೆ ಇದು ಸನ್ಯಾಸ ತಗೊಂಡು. ಒಬ್ಬ ಭೀಮಸೇನನನ್ನೇ ಮಾತ್ರವೇ ನಂಬಿ ನಾವು ಯುದ್ಧ ಮಾಡಬೇಕಾಗಿದೆಯಾ, ಬೇರೆ ಯಾರು ಯುದ್ಧನೇ ಸರಿಯಾಗಿ ಮಾಡ್ತಿಲ್ಲ ಅಂತ ಹೇಳಿದಾಗ ಮಾರನೇ ದಿನ ಅರ್ಜುನ ಸ್ವಲ್ಪ ಸೌಮ್ಯವಾಗಿ ಯುದ್ಧ ಮಾಡ್ತಾ ಇರ್ತಾನೆ. ಅಷ್ಟು ಹೇಳಿದ ಮೇಲೂ ಕೂಡ ಕೃಷ್ಣನಿಗೆ ವಿಪರೀತವಾದ ಸಿಟ್ಟು ಬಂದಂತಾಗ್ಬಿಡುತ್ತೆ. 2 ಬಾರಿ ಕೃಷ್ಣನಿಗೆ ಸಿಟ್ಟು ಬಂದಿರೋದು. ಈಗೊಂದು ಬಾರಿ ಮತ್ತು ಭೀಷ್ಮಾಚಾರ್ಯರು ದೇಹತ್ಯಾಗ ಮಾಡೋವಾಗ ಹೇಳಿದ್ನಲ್ಲ, ಯಾವಾಗ ವಿಷ್ಣು ಸಹಸ್ರನಾಮದ ಒಂದು ಉಪದೇಶ ಆಗೋಕ್ಕೂ ಮುಂಚೆ ಅದು ಆ ದೇಹತ್ಯಾಗ ಮಾಡೋಕ್ಕೆ ಇನ್ನೊಂದು ದಿನ ಉಳಿದಿದೆ ಅಂದಾಗ ಜ್ಞಾನ ಸೂರ್ಯ ಮುಳುಗೋಗ್ತಾ ಇದ್ದಾನೆ ಅನ್ನಲ್ಲ ಕೃಷ್ಣ. ಆವಾಗ ಈಗ ವಿಪರೀತ ಕೋಪ ಬಂದಂಥವನಂತಾಗಿ ರಥದಿಂದ ಕೆಳಗೆ ಧುಮುಕ್ತಾನೆ ಕೃಷ್ಣ. ಇಳಿದು ಚಕ್ರ ಅಲ್ಲೇ ಬಿದ್ದಿದ್ದಂಥ ಒಂದು ಚಕ್ರವನ್ನು ಹಿಡ್ಕೊಂಡು ಕೈಯಲ್ಲಿ, ಅರ್ಜುನ ನೀನು ಶಿಬಿರಕ್ಕೆ ಹೋಗಿ ಮಲಕ್ಕೋ, ನಿಮ್ಗೆ ಯಾರಿಗೂ ಯುದ್ಧ ಬೇಡ ಆಗಿದೆ ಅಲ್ಲಪ್ಪ, ನನಗೊಬ್ಬನಿಗೆ ಯುದ್ಧ ರಾಜ್ಯ ಎಲ್ಲ ಬೇಕಾಗಿರೋದು, ನಾನೇ ನೋಡ್ಕೋತೀನಿ, ನಾನು ಯುದ್ಧ ಮಾಡ್ತೀನಿ. ಕೃಷ್ಣ ಶಪಥ ಮಾಡಿರ್ತಾನೆ, ಯಾತಕ್ಕೋಸ್ಕರ ನಾನು ಏನೇ ಮಾಡಿದ್ರೂ ಶಸ್ತ್ರವನ್ನು ಕೈಯಲ್ಲಿ ಹಿಡಿಯೋದಿಲ್ಲ ಅಂತ. ಅದೇ ತರಹ ಎದುರುಗಡೆ ಭೀಷ್ಮಾಚಾರ್ಯ ಯುದ್ಧ ಮಾಡ್ತಿರ್ತಾರೆ. ಭೀಷ್ಮಾಚಾರ್ಯದೊಂದು ಶಪಥ ಇರುತ್ತೆ, ಏನಾರ ಹಾಕ್ಕೊಳ್ಳಿ ಕೃಷ್ಣನ ಕೈನಲ್ಲಿ ನಾನು ಶಸ್ತ್ರವನ್ನು ಹಿಡಿಸ್ತೀನಿ ಅಂತ ಭೀಷ್ಮಾಚಾರ್ಯರ ಪ್ರತಿಜ್ಞೆ. ಇಲ್ಲಿ ಒಂದೇನಪ್ಪ ಅಂದರೆ, ಕೃಷ್ಣ ತಾನು ಯುದ್ಧ ಮಾಡೋದಕ್ಕೆ ಚಕ್ರವನ್ನು ತಗೊಂಡ ಅಥವಾ ಆಯುಧವನ್ನು ತಗೊಂಡ ಅಂದರೆ ಅದು ಅವನು ಮಾಡೋದಕ್ಕೋಸ್ಕರ ಅಲ್ಲ, ನನ್ನ ಪ್ರತಿಜ್ಞೆ ಮುರಿದ್ರೂ ಪರವಾಗಿಲ್ಲ ಅಂತ ಹಿರಿಯ ಭೀಷ್ಮಾಚಾರ್ಯರು 800 ವರ್ಷದ ಮುದುಕ, ಆ ಅಜ್ಜನ ಮಾತು ಸುಳ್ಳಾಗಬಾರ್ದು. ಅವನು ಪ್ರತಿಜ್ಞೆ ಮಾಡಿದ್ದಾನೆ, ನನ್ನ ಕೈನಲ್ಲಿ ಹಿಡಿಸ್ತೀನಿ ಶಸ್ತ್ರ ಅಂತ, ಅವನಿಗೋಸ್ಕರ ಹಿಡಿತೀನಿ ಅಂತ ಹಿಡಿದಂಥವನು. ಅಂಥ ಮಹಾ ಕರುಣಾಶಾಲಿ ಕೃಷ್ಣ ಪರಮಾತ್ಮ. ಆ ಚಕ್ರವನ್ನು ಹಿಡಿದು ಭೀಷ್ಮಾಚಾರ್ಯರನ್ನ ನೋಡಿ ಇವತ್ತೇ ಮುಗಿಸ್ಬಿಡ್ತೀನಿ ಈಗಲೇ ಅಂತ ಚಕ್ರವನ್ನು ಹಿಡ್ಕೊಂಡು ಭೀಷ್ಮಾಚಾರ್ಯರ ಹತ್ರ ಹೋದಾಗ ಭೀಷ್ಮಾಚಾರ್ಯರು ತಮ್ಮ ಬಿಲ್ಲು ಬಾಣಗಳನ್ನು ಬಿಟ್ಟು ಕೈ ಮುಗಿದು ನಿಂತು ಬಿಡ್ತಾರೆ ಕೃಷ್ಣನ ಮುಂದೆ. ಇದಕ್ಕಿಂತ ಬೇರೆ ನನಗೆ ಇನ್ನೇನು ಬೇಕಾಗಿದೆ ಕೃಷ್ಣ, ನಿನ್ನ ಕೈಯಲ್ಲಿ ಸಾಯೋದಕ್ಕಿಂತ ಬೇರೆ ಭಾಗ್ಯ ಉಂಟಾ ನನಗೆ ಅಂತ ಹೇಳಿ ಭೀಷ್ಮಾಚಾರ್ಯರು ತಮ್ಮ ಶಸ್ತ್ರಗಳನ್ನೆಲ್ಲ ಅಲ್ಲೇ ಬಿಟ್ಟು ಕೈ ಮುಗಿದು ನಿಂತು ಬಿಡ್ತಾರೆ.
ಆಗ ಅದು ಮಹಾಭಾರತದ ಶ್ಲೋಕ ಉಲ್ಲೇಖ ಮಾಡುತ್ತೆ, ಸುಮಾರು ಅದು ಮಾಡೋಕ್ಕೂ ಮುಂಚೆ ಚಕ್ರವನ್ನು ಕೈಗೆ ತಗೊಂಡಂತಹ ಕೃಷ್ಣ 10 ಹೆಜ್ಜೆಗಳು, ದೊಡ್ಡ ದೊಡ್ಡ ಹೆಜ್ಜೆಗಳನ್ನು ಇಟ್ಕೊಂಡು ನಡ್ಕೊಂಡು ಹೋಗಿದ್ದಾನೆ. ಈ ಕಡೆ ಅರ್ಜುನ ಅವನು ರಥದಿಂದ ಇಳಿದು ಕೃಷ್ಣನ ಕಾಲನ್ನು ಬಿಗಿಯಾಗಿ ಹಿಡ್ಕೊಂಡಿದ್ದಾನೆ. ಜ್ಞಾಪಿಸ್ಕೋಬೇಕು, ಈ ಸೀನ್ ನಿಮಗೆ ಮನಸ್ಸಿಗೆ ಬರಬೇಕು. ಯುದ್ಧರಂಗದಲ್ಲಿ ಕೃಷ್ಣ ಇಳಿದಿದ್ದಾನೆ, ಚಕ್ರವನ್ನು ಹಿಡಿದು ಹೋಗ್ತಿದ್ದಾನೆ, ಕೆಳಗಡೆ ಕಾಲಿಡ್ಕೊಂಡಿದ್ದಾನೆ ಅರ್ಜುನ. ದರ 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 ಅಂತ ಅವನ್ನ ಎಳ್ಕೊಂಡು 10 ಹೆಜ್ಜೆಗಳು ಮುಂದಕ್ಕೆ ಹೋಗಿದ್ದಾನೆ. ದಮ್ಮಯ್ಯ ಅಂತೀನಿ, ಕೃಷ್ಣ ನಾನು ಸರಿಯಾಗಿ ಯುದ್ಧ ಮಾಡ್ತೀನಿ, ವಾಪಸ್ ಬಾ, ನಾನು ಯುದ್ಧ ಮಾಡ್ತೀನಿ, ದಯವಿಟ್ಟು ಬಾ ಅಂತ ಕಿರ್ಚ್ತಾ ಇದ್ದಾನೆ ಅರ್ಜುನ. ಹಾಗಂತ ಬೇಡ್ಕೊಂತಾರೆ. ಅವಾಗ 10 ಹೆಜ್ಜೆ ಹೋದಂಥ ಕೃಷ್ಣ ಆ ರಥದ ಗಾಲಿಯನ್ನು ಭೀಷ್ಮಾಚಾರ್ಯರು ಹತ್ರ ಬರ್ತಾ ಇದ್ದಂಗೆನೆ ಆ ರಥದ ಗಾಲಿಯನ್ನು ಬಿಸಾಕಿಬಿಟ್ಟು ಭೀಷ್ಮರನ್ನು ನೋಡಿ ನಕ್ಕು, ಅರ್ಜುನನನ್ನು ನೋಡಿ ನಗುತ್ತಾನೆ ಕೃಷ್ಣ. ಮರಳಿ ಬಂದು ರಥ ಏರಿ ಯುದ್ಧ ಮಾಡ್ತೀಯಾ, ನಡಿ ತಗೋ ಬಿಲ್ಲು ಬಾಣನ ಅಂತ ಹೇಳಿ ದಯವಿಟ್ಟು ಬಾ ಅಂದಾಗ 2ನೇ ದಿನ ಮತ್ತು 9ನೇ ದಿನ ಕೂಡ ಈ ಥರ ಆಗುತ್ತೆ. ಕೃಷ್ಣ ಹೀಗೆ ಮಾಡಿದ್ದಾನೆ. ಪ್ರಾಯ ಕೃಷ್ಣ ಇಲ್ಲದೆ ಇದ್ದಿದ್ರೆ ಈ ಯುದ್ಧ ಪೂರ್ತಿಯಾಗಿ ಕೌರವ ಪಾಲಿಗೆ ಸಂಖವಾಗ್ತಾ ಇತ್ತೋ ಏನೋ, ಸುಖಾಂತವಾಗ್ತಾ ಇತ್ತೋ ಏನೋ, ಅದು ಗೊತ್ತಿಲ್ಲ. ಆಗ ಮೊದಲನೇ ದಿನ ಏನಾಗಿದೆ ಅಂತಂದರೆ, ಯುದ್ಧ ಮಾಡೋಕ್ಕೂ ಮುಂಚೆ, ಶುರು ಮಾಡೋಕ್ಕೂ ಮುಂಚೆ ನಿಮಗೆ ಗೊತ್ತಿರಬೇಕು, ದುರ್ಯೋಧನ ಹೇಳೋ ಅಂಥ ಪದ್ಯ ಗೀತೆಯಲ್ಲಿ, ಅಪರ್ಯಾಪ್ತಂ ತದಾಸ್ಮಾಕಂ ಬಲಂ ಭೀಷ್ಮಾಭಿರಕ್ಷಿತಂ ಪರ್ಯಾಪ್ತಂ ತ್ವದಿಮೇ ತೇಷಾಂ ಬಲಂ ಭೀಮಾಭಿರಕ್ಷಿತಂ. ನಮ್ಮ ನೋಡು ಆ ಸೇನೆ ಇದೆಯಲ್ಲ, ಅಂದರೆ ನಮ್ಮ ಆ ಸೇನೆ ಅಂತಾನೆ ಕೌರವರದ್ದನ್ನು ದುರ್ಯೋಧನ ಅದನ್ನು ಭೀಷ್ಮರು ರಕ್ಷಿಸ್ತಾ ಇದ್ದಾರೆ. ನೋಡಿಲ್ಲಿ ಪಾಂಡವರ ಈ ಸೇನೆ, ಪಾಂಡವರ ಸೇನೆ ಅಲ್ಲೆಲ್ಲೋ ಇರುತ್ತೆ, ಅದು ಅವನಿಗೆ ಈ ಸೇನೆ ಆಗೋಗುತ್ತೆ. ಪಾಂಡವರ ಈ ಸೇನೆಯನ್ನು ಭೀಮ ರಕ್ಷಿಸ್ತಾ ಇದ್ದಾನೆ, ಕೃಷ್ಣದ್ಯುಮ್ನ ರಕ್ಷಿಸ್ತಾ ಇದ್ದಾನೆ ಅಂತ ಹೇಳಬೇಕಾಗಿತ್ತು, ಹೇಳಲ್ಲ, ಭೀಮ ರಕ್ಷಿಸ್ತಾ ಇದ್ದಾನೆ ಅಂತ ಹೇಳಿರ್ತಾನೆ. ಮೊದಲು ಕಂಗೆಟ್ಟಿ ಈ ಮಾತನ್ನು ಹೇಳಿರ್ತಾನೆ ಮೊದಲನೇ ದಿನ. ಆಗ ಯುದ್ಧ ಇನ್ನೂ ಶುರುವಾಗಕ್ಕೂ ಮುಂಚೆ ಗೆಲುವಿನ ಉತ್ಸಾಹ ಹೊಂದಾಗ ದುರ್ಯೋಧನ ಮತ್ತೆ ಹೇಳ್ತಾನೆ, ನಮ್ಮದು 11 ಅಕ್ಷೋಹಿಣಿ ಸೇನೆ. ಮೊದಲನೇ ದಿನ ಸೋಲನ್ನು ಕಂಡಿರ್ತಾರಲ್ಲ ಸಾಯಂಕಾಲದ ಹೊತ್ತಿಗೆ, ಯಾರು ಪಾಂಡವರು, ಕೌರವರದ್ದೇ ಮೇಲ್ಗೈ ಆಗಿರುತ್ತೆ ಭೀಷ್ಮರ ಒಂದು ಚಾಕಚಕ್ಯತೆಯಿಂದ, ಜೊತೆಗೆ ಅರ್ಜುನನ ಒಂದು ಮುಟ್ಟಾಳ್ತನದಿಂದ. ಅರ್ಜುನ ಅಷ್ಟಾಗಿ ಹೆಚ್ಚಾಗಿ ಯುದ್ಧ ಮಾಡ್ತಿರಲ್ಲ ಸರಿಯಾಗಿ. ಆ ಒಂದು ಉತ್ಸಾಹದಿಂದ ದುರ್ಯೋಧನ ಮತ್ತೆ ಹೇಳ್ತಾನೆ, ನಮ್ಮದು 11 ಅಕ್ಷೋಹಿಣಿ ಇದ್ರೂ ಕೂಡ ನಮ್ಮ ಬಲ ಸಾಲದು ಅಂತ ಅವಾಗ ಹೇಳಿರ್ತಾನೆ. ಯಾಕಂದರೆ ಭೀಷ್ಮಾಭಿರಕ್ಷಿತಂ, ಇದು ವಯಸ್ಸಾದಂಥ ಮುದುಕರು ಅರಳೋ ಮರಳೋ ಮಾಡ್ತಾ ಇರೋವಂಥದ್ದು. ಭೀಷ್ಮಾಚಾರ್ಯರು, ದ್ರೋಣಾಚಾರ್ಯರು ಪಾಂಡವ ಪಕ್ಷಪಾತಿಗಳು. ಈ ಪಾಂಡವರ ಸೇನೆ ಭೀಮನಿಂದ ರಕ್ಷಿತವಾಗಿರುವಂಥ ಸೇನೆ, ಅದರಿಂದ ಇದೇ ಗೆಲ್ಲುತ್ತೆ ಅಂತ ಹೇಳಿದಂಥವನು ಸಾಯಂಕಾಲದ ಹೊತ್ತಿಗೆ, ಅದಾದಮೇಲೆ ಮಾರನೇ ದಿನ ಮತ್ತೆ ಹೇಳ್ತಾ ಇದ್ದಾನೆ, ಅಪರ್ಯಾಪ್ತಂ ತದಾಸ್ಮಾಕಂ ಬಲಂ ಭೀಷ್ಮಾಭಿರಕ್ಷಿತಂ ಅಂತ ಉಲ್ಟಾ ಅರ್ಥ ಬರೋ ಥರ ಹೇಳ್ತಿದ್ದಾನೆ. ಅಂದರೆ ನೋಡಿ, ಈ ರಥ, ಈ ಸೇನೆ ಇದೆಯಲ್ಲ, ಇದು ಭೀಷ್ಮರಿಂದ ರಕ್ಷಿಸಲ್ಪಡ್ತಾ ಇದೆ, ಅದಕ್ಕೆ ಇಷ್ಟು ಸ್ಟ್ರಾಂಗ್ ಆಗಿದೆ ಅಂತ. ನೋಡಿ ಯಾಕೆ ಪ್ಲೇಟ್ ಬದಲಾಯಿಸ್ತಾ ಇದ್ದಾನೆ. ಅಲ್ಲೂ ಅದೇ ಶ್ಲೋಕ, ಇಲ್ಲೂ ಅದೇ ಶ್ಲೋಕ. ಅಲ್ಲಿ ಭೀಮನಿಂದ ರಕ್ಷಿಸಲ್ಪಡ್ತಾ ಇರೋವಂಥದ್ದು 7 ಅಕ್ಷೋಹಿಣಿ, ಅದು ಅದಕ್ಕೆ ಅಷ್ಟು ಸ್ಟ್ರಾಂಗು ಅಂದ. ಇಲ್ಲಿ ಇದು ನೋಡಿ, ಅದಕ್ಕೆ ಭೀಷ್ಮರಿಂದ ರಕ್ಷಿಸಲ್ಪಡ್ತಿರೋದು, ಅದಕ್ಕೆ ಗೆಲ್ತಾ ಇರೋದು ಇದು ಅಂತ ಹೇಳ್ತಾ ಇದ್ದಾನೆ. ಆ ನಮ್ಮ ಸೇನೆ ಅಂತ ಅಂದವನು ಈ ನಮ್ಮ ಸೇನೆ ಅಂತ ಮತ್ತೆ ವಾಪಸ್ ಬಂದಿದ್ದಾನೆ ದುರ್ಯೋಧನ. ಆದರೆ ಇಲ್ಲಿ ಭೀಷ್ಮರಿಂದ ರಕ್ಷಿಸಲ್ಪಟ್ಟ ಸೇನೆ ಸಮೃದ್ಧವಾಗಿದೆ ಅಂತ 2ನೇ ಬಾರಿ ಹೇಳಿ, ಭೀಮನಿಂದ ರಕ್ಷಿಸವಾದಂತಹ ಸೇನೆ ಅಸಮೃದ್ಧವಾಗಿದೆ ಅಂತ ತಿಳಿದಿರೋವಂಥವನಾಗಿ ತಿರುವುಮುರು ಮಾಡಿ ಹೇಳಿದ್ದನ್ನು ಈ ಒಂದು ಸೈಕಾಲಜಿ ಗೊತ್ತಿಲ್ಲದೆ ಇರೋವಂಥ ಕೆಲವು ವ್ಯಾಖ್ಯಾನಕಾರರು ಎರಡೂ ಸಂದರ್ಭದಲ್ಲೂ ಒಂದೇ ಅರ್ಥವನ್ನು ಹಚ್ಚಿ ಇದಕ್ಕೆ ಭಗವದ್ಗೀತೆಯ ಪ್ರಥಮಾಧ್ಯಾಯದ ಅರ್ಜುನ ವಿಷಾದಕ್ಕಿಂತ ಹೆಚ್ಚಾಗಿ ದುರ್ಯೋಧನ ವಿಷಾದವನ್ನೇ ಹೇಳಿ 2ನೇ ದಿನದ ಯುದ್ಧದ ಪ್ರಾರಂಭ ಆಗಿದೆ ಮುಂದೆ ಹೇಳಿಬಿಟ್ಟಿದ್ದಾರೆ ಆ ವ್ಯಾಖ್ಯಾನಕಾರರು. ಮುಂದೆ 2ನೇ ದಿನದ ಯುದ್ಧ ಪ್ರಾರಂಭ ಆಗಿದೆ. ಇದು 2ನೇ ದಿನದ ಯುದ್ಧ ಪೂರ್ತಿಯಾಗಿ ಭೀಮನ ದಿನ. ತಾನು ಯುದ್ಧದಲ್ಲಿ ಏನು ಮಾಡಬಲ್ಲೆ ಅಂತ ಅನ್ನೋದನ್ನು ತೋರ್ಸೋಕ್ಕೋಸ್ಕರ ಭೀಮ ನಿಂತಿದ್ದಾನೆ ರಣರಂಗದಲ್ಲಿ. ಜ್ಞಾಪಿಸ್ಕೊಳ್ಳಿ, ಒಂದು ದೊಡ್ಡ ಪರ್ವತವೇ ನಿಂತಂಗೆ ನಿಂತಿದ್ದಾನೆ ಭೀಮಸೇನ. ಭೀಷ್ಮಾಚಾರ್ಯರ ಬಳಿ ಹೋಗಲಿಲ್ಲ ಅವನು ಹೆಚ್ಚಾಗಿ, ಯಾಕಂದರೆ ಅವ್ರ ಹತ್ರ ನನಗೇನು ದ್ವೇಷ ಇಲ್ಲ, ನಾನು ಬೇರೆಯವ್ರನ್ನ ನೋಡ್ಕೋತೀನಿ, ನಂದು ಮೇಯ್ನ್ ಇಂಟೆನ್ಷನ್ನು ದುರ್ಯೋಧನಾದಿಗಳನ್ನು ಸದೆ ಬಡಿಯೋದು ಅಂಥೇಳಿ ಇಡೀ ಒಂದು ದೊಡ್ಡ ಬೆಟ್ಟ, ಒಂದು ದೊಡ್ಡ ಪರ್ವತ ನಿಂತಿರೋ ಹಾಗೆ ನಿಂತಿದ್ದಾನೆ ಸೈನ್ಯದ ಮುಂದೆ. ಆ ಸೈನ್ಯವನ್ನು ಮುಟ್ಟಬೇಕಾದ್ರೆ ಇಂಥ ದೊಡ್ಡ ಪರ್ವತವನ್ನು ದಾಟ್ಕೊಂಡು ಹೋಗಬೇಕು, ಯಾರೋ ಭೀಮ ಅನ್ನೋ ಪರ್ವತವನ್ನು. ಹಾಗಾಗಿ ತಂದೆಗಿಂತ ಹೆಚ್ಚು ಪ್ರೀತಿ ಮಾಡಿದ್ವ ಸಾಕದಂಥವ್ರು ಭೀಷ್ಮಾಚಾರ್ಯರು, ಅವ್ರ ಮೇಲೆ ನನಗೆ ಎಂಥ ಜಿದ್ದು ಅಂತ ಬಿಟ್ಬಿಟ್ಟಿದ್ದಾನೆ ಪಾಪ ಭೀಮಸೇನ. ಭೀಷ್ಮಾಚಾರ್ಯರದ್ದು ದುರ್ಯೋಧನನ ಒಂದು ಅನ್ನ ಉಂಡಂಥ ತನ್ನ ಆತ್ಮಸಾಕ್ಷಿಗೆ, ಅನ್ನ ಉಂಡಿದ್ರಿಂದ ಆತ್ಮಸಾಕ್ಷಿಗೆ ವಿರುದ್ಧವಾಗಿ ಮಾಡ್ತಾ ಇದ್ದಾರೆ ಯುದ್ಧನ. ಪಾಂಡವರಿಗೆ ಅವರು ಪ್ರೀತಿಯ ಅಜ್ಜ, ಅದರಿಂದ ಅವರು ಎಷ್ಟು ಬಾಣ ಹೊಡೆದರೂ ಘೋರವಾಗಿ ಯುದ್ಧ ಮಾಡ್ತಾ ಇಲ್ಲ. ಇಡೀ ಒಂದು ರಾಜ್ಯ ಅಂದರೆ ಕಳಿಂಗದ 2ನೇ ದಿನ ಭೀಷ್ಮಾಚಾರ್ಯರು ಕಳಿಂಗ ದೇಶದ ಸೇನೆ ವಿರುದ್ಧ ಭೀಮಸೇನ ಒಬ್ಬನೇ ಯುದ್ಧ ಮಾಡ್ತಾ ಇದ್ದಾನೆ, ಏಕಾಏಕಿಯಾಗಿ ಹೋರಾಡ್ತಾ ಇದ್ದಾನೆ. ಛೇದಿ ದೇಶದ ಸೈನಿಕರು ಭೀಮಸೇನನಿಗೆ ರಕ್ಷೆ ಕೊಡೋದಕ್ಕೋಸ್ಕರ ಹೋಗಿ ಕಳಿಂಗ ದೇಶದ ಸೇನೆ ಎದುರಿಸಲಾಗದೆ ಕಾಲಿಗೆ ಬುದ್ಧಿ ಹೇಳಿ ವಾಪಸ್ ಬಂದುಬಿಡ್ತಾರೆ. ಯಾರು? ಪಾಂಡವರ ಕಡೆ ಸೈನ್ಯದಲ್ಲಿ ಛೇದಿ ದೇಶದವರು. ಭೀಮಸೇನ ಒಬ್ಬನೇ
ನಿಂತ್ಕೊಂಡಲ್ಲಿ ಕಳಿಂಗ ದೇಶದ ವೀರರ ಜೊತೆ ಹೋರಾಡ್ತಾ ಇದ್ದಾನೆ. ಈಗ ಮತ್ತೆ ಕಳಿಂಗ ದೇಶದ ರಾಜರು, ಆನೆ, ಕುದುರೆಗಳು, ಸೈನಿಕರು ಎಲ್ಲರೂ ಕೂಡ ಭೀಮನ ಮೇಲೆ ಎರಗುತ್ತಾರೆ. ಒಟ್ಟಿಗೆಯಾಗಿ ಬಂದು ಆನೆಗಳ ಪಡೆಯನ್ನು ಭೀಮಸೇನ ಕೆಳಗೆ ಉರುಳಿಸ್ತಾನೆ. ಭೀಷ್ಮಾಚಾರ್ಯರ ನೇತೃತ್ವದಲ್ಲಿ ನಡೆದಂತಹ ಮಹಾಭಾರತದ ಆ ಯುದ್ಧ, ಕುರುಕ್ಷೇತ್ರದ್ದು ಮೊದಲನೇ ವಿಶ್ವಯುದ್ಧ ಅಂತ ಹೇಳಬೇಕಾಗತ್ತೆ. ಫಸ್ಟ್ ವರ್ಲ್ಡ್ ವಾರ್ ಅದೇನೆ. ಮೊದಲನೇ ದಿವಸ ಬಿಟ್ಟರೆ ಮುಂದಿನ 3 ದಿನಗಳು ಪಾಂಡವರದ್ದೇ ಗೆಲುವು ಅಂತ ಹೇಳ್ತಾ, ಇಲ್ಲಿ ಇವತ್ತು 2ನೇ ದಿನದ ಯುದ್ಧಕ್ಕೆ ಇನ್ನು ಸ್ವಲ್ಪ ನೋಡೋದಿದೆ, ಅದನ್ನು ನಾಳೆ ದಿನ ನೋಡೋಣ ಅಂತ ಹೇಳ್ತಾ ಇವತ್ತಿನ ಈ ಒಂದು ಭೀಮಸೇನ ಚಿಂತನವನ್ನು ಇಲ್ಲಿ ಉಪಸಂಹಾರ ಮಾಡಿ ಇದನ್ನು ನನ್ನ ಗುರುಗಳಾದ ಬನ್ನಂಜೆಯವರಿಗೆ ಹಾಗೂ ಅವರ ಅಂತರ್ಯಾಮಿಯಾದ ಶ್ರೀಮದ್ ಆಚಾರ್ಯರು ಮತ್ತು ಕೃಷ್ಣ ಪರಮಾತ್ಮನ ಪಾದಗಳಿಗೆ ಅರ್ಪಣೆಯನ್ನು ಮಾಡೋಣ. ನಾಳೆ ದಿನ ಸಿಕ್ಕಾಗ ಒಂದು ಸ್ವಲ್ಪ ಉಳಿದಿರೋಂಥ 2ನೇ ದಿನದ ಯುದ್ಧ, 3-4ನೇ ದಿನದ ಯುದ್ಧ ಏನಾಗುತ್ತೆ ಅನ್ನೋದನ್ನು ನೋಡೋಣ ಅಂತ ಹೇಳ್ತಾ, ಕೃಷ್ಣಾರ್ಪಣಮಸ್ತು. ಸರ್ವೇ ಸಜ್ಜನ ಸುಖಿನೋ ಭವಂತು.